ಸೊ ಗೈಸ್, ರೀಸೆಂಟ್ಲಿ ಫೋನ್ಪೇ ಆ ಒಂದು ವಾಲೆಟ್ ಪಾಲಿಸಿ ಏನಿದೆ ಅದು ಅಪ್ಡೇಟ್ ಆಗಿದೆ, ರೈಟ್? ನಿಮ್ಗೆ ಗೊತ್ತಿರೋ ವಿಷಯನೇ. ಬಟ್ ಆದರೆ ಫೋನ್ಪೇ ವಾಲೆಟು, ನಿಮ್ಮ ಫೋನ್ಪೇ ವಾಲೆಟು ಆ್ಯಕ್ಟಿವ್ ಆಗಿದೆಯಾ ಅಥವಾ ಇನ್ಆ್ಯಕ್ಟಿವ್ ಆಗಿದೆಯಾ? ಒಂದು ವೇಳೆ ನೀವು ಯೂಸ್ ಮಾಡದೇ ಇದ್ದರೆ ನೀವು ಅದನ್ನು ಯಾವ ರೀತಿ ಡಿಲೀಟನ್ನು ಮಾಡ್ಬೋದು, ಕ್ಲೋಸ್ ಮಾಡ್ಬೋದು ವಾಲೆಟನ್ನು. ಬಟ್ ಯು ಪಿ ಐ ನೀವು ಯೂಸ್ ಮಾಡ್ಬೋದು, ಫೋನ್ಪೇ ಯು ಪಿ ಐ ಡೈರೆಕ್ಟಾಗಿ ಬ್ಯಾಂಕಿಂದ ನೀವೇನು ಯು ಪಿ ಐ ಯೂಸ್ ಮಾಡ್ತೀರ ಹಾಗೆ. ಬಟ್ ಆದರೆ ನಿಮ್ಮ ವಾಲೆಟ್ ಏನಿದೆ ಅದನ್ನು ನೀವು ಯೂಸ್ ಮಾಡದೇ ಇದ್ದರೆ ಅದನ್ನು ಡಿಲೀಟನ್ನು ಮಾಡ್ಬೋದು. ಆ್ಯಂಡ್ ಅಲ್ಲಿ ವಾಲೆಟಲ್ಲಿ ನಿಮ್ಮ ದುಡ್ಡಿದ್ದರೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದು ಹೇಗಾಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾಕಂದರೆ ರೀಸೆಂಟಾಗಿ ಒಂದು ಫೋನ್ಪೇ ವಾಲೆಟ್ ಏನಿದೆ ಅದರ ಪಾಲಿಸಿನ ಅಪ್ಡೇಟ್ ಮಾಡಿದೆ. ಅಂದರೆ ನೀವು ನಿಮ್ಮ ವಾಲೆಟ್ನಲ್ಲಿರುವಂಥ ದುಡ್ಡನ್ನು 365 ಡೇಸ್ ಯೂಸ್ ಮಾಡದೇ ಇದ್ದರೆ ಅವಾಗ ಪರ್ ಕ್ವಾರ್ಟರ್ ಏನಿದೆ ನಿಮಗೆ 100 ರೂಪೀಸ್ ಹಾಕಲಾಗುತ್ತೆ. ಪರ್ ಕ್ವಾರ್ಟರ್ ಅಂದರೆ ಲೈಕ್ ಎವ್ರಿ 3 ಮಂತ್ಸ್ ಏನಿದೆ ಅಂದರೆ ಲೈಕ್ 400 ರೂಪೀಸ್, ರೈಟ್? 3×4 12 ತಿಂಗಳು ಅಂದರೆ ಒಂದು ವರ್ಷಕ್ಕೆ ಅರೌಂಡ್ 400 ರೂಪೀಸನ್ನು ಡೆಬಿಟ್ ಮಾಡಲಾಗುತ್ತೆ. ಅದು ವಾಲೆಟ್ನಲ್ಲಿರುವಂಥದ್ದು ಅಷ್ಟೇ. ವಾಲೆಟ್ನಲ್ಲಿ ಎಷ್ಟಿದೆ ಆ ಕಾಸಲ್ಲಿ ಡೆಬಿಟ್ ಆಗುತ್ತೆ, ನಿಮ್ಮ ಬ್ಯಾಂಕಿಂದ ಕಟ್ ಆಗೋದಿಲ್ಲ. ಸುಮಾರು ಜನ ತಪ್ಪಾಗಿ ತಿಳ್ಕೊಂಡಿರ್ತಾರೆ ಬ್ಯಾಂಕಿಂದ ಕಟ್ ಆಗೋಲ್ಲ ಮತ್ತು ಮೈನಸಲ್ಲಿ ತೋರಿಸೋದಿಲ್ಲ. ಇಲ್ಲ, ಆ ರೀತಿ ಇರೋದಿಲ್ಲ. ನಿಮ್ಮ ವಾಲೆಟಲ್ಲಿ ಹಾಕಿದ್ರೆ ಕಟ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಆ ರೀತಿ ಒಂದು ಪಾಲಿಸಿ ಅಪ್ಡೇಟ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ವಾಲೆಟು ಹೇಗೆ ಇನ್ಆ್ಯಕ್ಟಿವ್ ಇದೆಯಾ ಆ್ಯಕ್ಟಿವ್ ಇದೆಯಾ ಅನ್ನೋದು ಚೆಕ್ ಮಾಡಿ. ಆ್ಯಂಡ್ ಅದರ ಜೊತೆಗೆ ನೀವು ಡಿಲೀಟನ್ನು ಮಾಡ್ಬೋದು. ಹೇಗೆ ಡಿಲೀಟನ್ನು ಮಾಡೋದು ಫುಲ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ ಗೈಸ್, ಓಕೆ? ಸೊ ಗೈಸ್, ನೀವು ಫಸ್ಟು ಫೋನ್ಪೇ ನಿಮ್ಮ ಒಂದು ವಾಲೆಟ್ ಏನಿದೆ ಅದು ಆ್ಯಕ್ಟಿವ್ ಇದೆಯಾ ಇಲ್ಲ ಅನ್ನೋದು ಚೆಕ್ ಮಾಡೋಣ ಫಸ್ಟು. ಅದಾದಮೇಲೆ ಕ್ಲೋಸ್ ಮಾಡೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ, ರೈಟ್? ಸೊ ಫಸ್ಟ್ ನೀವು ಆ್ಯಕ್ಟಿವ್ ಇದೆಯಾ ಅಥವಾ ಇನ್ಆ್ಯಕ್ಟಿವ್ ಇದೆಯಾ ಅಂತ ಚೆಕ್ ಮಾಡೋಕ್ಕೋಸ್ಕರ ಸರ್ಚಲ್ಲಿ ಜಸ್ಟ್ ನೀವೇನು ಸರ್ಚ್ ಮಾಡಿ ಅಂತಂದರೆ ಹೌ ಟು ಕ್ಲೋಸ್, ರೈಟ್? ಹೌ ಟು ಕ್ಲೋಸ್ ಫೋನ್ಪೇ ವಾಲೆಟ್, ಫೋನ್ಪೇ ವಾಲೆಟ್ ಇಷ್ಟು ಹಾಕಿ ಇಲ್ಲಿ ಬರುತ್ತೆ ನೋಡಿ, ಹೌ ಡು ಐ ಕ್ಲೋಸ್ ಮೈ ಫೋನ್ಪೇ ವಾಲೆಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಏನಿದೆ ಫುಲ್ ಡೀಟೇಲ್ಸ್ ಇಲ್ಲಿ ಬಂದುಬಿಡುತ್ತೆ. ಹೌ ಡು ಐ ಕ್ಲೋಸ್ ಮೈ ಫೋನ್ಪೇ ವಾಲೆಟು. ಸೊ ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಯಾವ ರೀತಿ ನೀವು ಕ್ಲೋಸ್ನ ಮಾಡ್ಬೋದು. ಬಟ್ ಒಂದು ವೇಳೆ ನೀವು ಕ್ಲೋಸ್ ಮಾಡಿದ್ರೆ ತಿರ್ಗಾ ಇನ್ನು ಆ್ಯಕ್ಟಿವನ್ನು ಮಾಡೋಕ್ಕಾಗೋದಿಲ್ಲ. ಅದನ್ನು ಇಂಪಾರ್ಟೆಂಟ್, ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಅದರಲ್ಲಿ ಕೊಟ್ಟಿದ್ದಾರೆ, ಯು ವಿಲ್ ನಾಟ್ ಏಬಲ್ ಟು ರೀಆ್ಯಕ್ಟಿವೇಟ್ ಯುವರ್ ಫೋನ್ಪೇ ವಾಲೆಟ್ ಒನ್ಸ್ ಯು ಕ್ಲೋಸ್ ಇಟ್, ರೈಟ್? ಸೊ ಅದನ್ನು ಒಂದು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಅದು ಏನಂತಂದರೆ ಇನ್ಸ್ಟ್ರಕ್ಷನ್ ಎಲ್ಲ ಇರುತ್ತೆ ಯಾವ ರೀತಿ ಕ್ಲೋಸ್ ಮಾಡೋದು ಅಂದ್ಬಿಟ್ಟು. ಬಟ್ ಆದರೆ ನಾವು ಏನು ಚೆಕ್ ಮಾಡ್ತಾ ಇದ್ದೀವಿ ಅಂದರೆ ಇದು ಆ್ಯಕ್ಟಿವ್ ಇದೆಯಾ ಇಲ್ಲ ಅಂದ್ಬಿಟ್ಟು. ಸೊ ಇಲ್ಲಿ ಕೆಳಗಡೆ ಏನಿದೆ ಕ್ಲೋಸ್ ವಾಲೆಟ್ ಅಂತಿದೆ, ಅದಾದಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲೋಸ್ ವಾಲೆಟ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ತೋರಿಸುತ್ತೆ ಕೆಳಗಡೆ ನಿಮ್ಮದು ಒಂದು ವೇಳೆ ಆ್ಯಕ್ಟಿವ್ ಇದ್ದರೆ ಆ್ಯಕ್ಟಿವ್ ಇಲ್ಲ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ತೋರಿಸುತ್ತೆ ಯುವರ್ ಫೋನ್ಪೇ ವಾಲೆಟ್ ಈಸ್ ಕರೆಂಟ್ಲಿ ನಾಟ್ ಆ್ಯಕ್ಟಿವ್, ಸೊ ನೋ ಆ್ಯಕ್ಷನ್ ಈಸ್ ರಿಕ್ವೈರ್ಡ್ ಟು ಡಿಆ್ಯಕ್ಟಿವೇಟ್ ಇಟ್. ನೋಡಿ ಇಲ್ಲಿ ಮೆಸೇಜ್ ಬಂದುಬಿಡ್ತು, ಅಂದರೆ ನಿಮ್ಮ ಫೋನ್ಪೇ ವಾಲೆಟ್ ಏನಿದೆ ಅದು ಆ್ಯಕ್ಟಿವ್ ಇಲ್ಲ. ಇವಾಗ ನಂದು ಫೋನ್ಪೇ ವಾಲೆಟ್ ಆ್ಯಕ್ಟಿವ್ ಇಲ್ಲ, ನಾನು ಆ್ಯಕ್ಟಿವ್ ಮಾಡೇ ಇಲ್ಲ ಅದನ್ನು, ನಾನು ಯೂಸ್ ಮಾಡೋದಿಲ್ಲ ಅದನ್ನು. ಯಾಕಂದರೆ ವಾಲೆಟಲ್ಲಿ ದುಡ್ಡು ಇರೋದು ತಿರ್ಗಾ ಅದರಿಂದ ದುಡ್ಡು ಹಾಕಿಕೊಂಡು ನಾನು ಯೂಸ್ ಮಾಡೋದಿಲ್ಲ. ಸೊ ಹಾಗೆ ನಾನು ಡೈರೆಕ್ಟ್ ಯು ಪಿ ಐ ಯೂಸ್ ಮಾಡ್ತೀನಿ ಅಂದರೆ ಅದನ್ನು ಅನ್ನೆಸೆಸರಿ ಏನಕ್ಕೆ ಆ್ಯಕ್ಟಿವ್ ಮಾಡಿ ಇಟ್ಕೊಳ್ಳೋದಲ್ವಾ? ಸೊ ಹಾಗಾಗಿ ನಂದು ಇನ್ಆ್ಯಕ್ಟಿವ್ ಇದೆ. ಸೊ ಈ ರೀತಿ ಏನಿದೆ ಮೆಸೇಜ್ ಬರುತ್ತೆ ಒಂದು ವೇಳೆ ನಿಮ್ಮದು ಆ್ಯಕ್ಟಿವ್ ಇಲ್ಲ ಅಂತಂದರೆ, ರೈಟ್? ಸೊ ಇದು ಇನ್ಆ್ಯಕ್ಟಿವ್ ಅಂತ ನಿಮ್ಮ ಅರ್ಥ. ನೀವು ಯಾವುದೇ ಆ್ಯಕ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ, ಹಾಗೆ ಬಿಡ್ಬೋದು, ರೈಟ್? ಸೊ ಈಗ ಯಾವ ರೀತಿ ಒಂದು ಆ್ಯಕ್ಟಿವ್ ಇರುವಂಥ ಅಕೌಂಟನ್ನು ಕ್ಲೋಸ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಒಂದು ವೇಳೆ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇತ್ತು ಅಂತಂದರೆ ಕೆಳಗಡೆ ಏನು ತೋರಿಸುತ್ತದಂದರೆ ನಿಮಗೆ ಕ್ಲೋಸ್ ವಾಲೆಟ್ ಅಂತೇನಿದೆ ನಾವು ಕ್ಲಿಕ್ ಮಾಡಿದ್ವಿ ಫಸ್ಟು. ಈಗ ಇಲ್ಲಿ ಆಪ್ಷನ್ ಬರುತ್ತೆ. ಒಂದು ವೇಳೆ ನಿಮ್ಮ ಅಕೌಂಟ್ ವಾಲೆಟ್ ಆ್ಯಕ್ಟಿವ್ ಇತ್ತು ಅಂತಂದರೆ ಡಿಆ್ಯಕ್ಟಿವ್ ಫೋನ್ಪೇ ವಾಲೆಟ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಕಾರಣ ಕೇಳುತ್ತೆ ಏನಕ್ಕೆ ಅಂದ್ಬಿಟ್ಟು. ಇಲ್ಲಿ ಅನ್ಹ್ಯಾಪಿ ವಿತ್ ಸರ್ವಿಸ್ ಅಂತ ನೀವು ಕ್ಲಿಕ್ ಮಾಡ್ಬೋದು. ಅದಾದಮೇಲೆ ಕೆಳಗಡೆ ಕನ್ಫರ್ಮ್ ಆ್ಯಂಡ್ ಡಿಆ್ಯಕ್ಟಿವೇಟ್ ಇದೆ, ಆದಮೇಲೆ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನಿಮಗೆ ಹೇಳುತ್ತೆ ಯು ವಿಲ್ ನಾಟ್ ಏಬಲ್ ಟು ಓಪನ್ ಯುವರ್ ವಾಲೆಟ್. ಅಂದರೆ ಒಂದು ಸರಿ ಕ್ಲೋಸ್ ಆದರೆ ತಿರ್ಗಿ ಅದನ್ನು ಆ್ಯಕ್ಟಿವ್ ಮಾಡೋಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು. ಸೊ ನೀವು ಡಿಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿ, ಕನ್ಫರ್ಮ್ ಕೇಳುತ್ತೆ ಡಿಆ್ಯಕ್ಟಿವ್ ಮಾಡ್ತಾಯಿದ್ದೀರಾ ಅಂತ, ಎಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಏನಿದೆ ಅಂತಂದರೆ ನಿಮ್ಮ ಒಂದು ಫೋನ್ಪೇಯಲ್ಲಿ ವಾಲೆಟಲ್ಲಿ ಕಾಸಿದ್ದರೆ ಅದು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ಗೆ ಕ್ರೆಡಿಟ್ ಆಗುತ್ತೆ. ಇವಾಗ 100 ಇದರಲ್ಲಿ ವಾಲೆಟಲ್ಲಿ ಇದೆ ಅಂತ ಅಂದ್ಕೊಳ್ಳಿ, 100, 200, 1000 ಎಷ್ಟೇ ಇರಲಿ, ಅದು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಏನು ನಿಮ್ಮೊಂದು ಲಿಂಕ್ ಬ್ಯಾಂಕ್ ಅಕೌಂಟ್ ಇರುತ್ತೆ ಫೋನ್ಪೇಗೆ, ಅದು ಡೈರೆಕ್ಟಾಗಿ ನಿಮ್ಮ ಒಂದು ಅಕೌಂಟ್ಗೆ ಬಂದುಬಿಡುತ್ತೆ. ವಾಲೆಟ್ ಏನಿದೆ ಅದು ಕ್ಲೋಸ್ ಆಗಿ ಹೋಗುತ್ತೆ ಪರ್ಮನೆಂಟ್ಲಿ. ಕಾಸು ನಿಮ್ಮ ವಾಲೆಟ್ಗೆ ನಿಮ್ಮ ಒಂದು ಬ್ಯಾಂಕ್ಗೆ ಕ್ರೆಡಿಟ್ ಆಗಿಬಿಡುತ್ತೆ, ಆ್ಯಕ್ಟಿವೇಟ್ ಕ್ಲೋಸ್ ಆಗಿಬಿಡುತ್ತೆ ವಾಲೆಟು.